ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ವಿ ಎ ಒ ನೋಟಿಫಿಕೇಷನ್ ಆಗಿದೆ ಆಲ್ರೆಡಿ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಮತ್ತು ವಿದ್ಯಾರ್ಹತೆ ಎಷ್ಟು ಮತ್ತು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎಷ್ಟು ನೋಟಿಫಿಕೇಷನ್ ಆಗಿದೆ ಅನ್ನೋದನ್ನು ಸೊ ನೋಡೋಣ ಈಗ. ಸೊ ಬೆಂಗಳೂರು ಗ್ರಾಮಾಂತರ 20 ಪೋಸ್ಟ್ ಇದೆ. ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಕೋಲಾರ 22 ಇದೆ. ದೆನ್ ಬೆಂಗಳೂರು ದಕ್ಷಿಣ ಬಂದು 30, ಮಂಡ್ಯ 45, ಸೊ ದಕ್ಷಿಣ ಕನ್ನಡ 20, ಬೆಳಗಾವಿ 48, ದೆನ್ ರಾಯಚೂರು 2. ಸೊ ಹೀಗೆ ಟೋಟಲ್ ಪೋಸ್ಟ್ ಇರೋವಂಥದ್ದು 502 ಪೋಸ್ಟ್ಗಳಿರೋವಂಥದ್ದು. ಸೊ ಇದಕ್ಕೆ ವಿದ್ಯಾರ್ಹತೆ ಬಂದು PUC ಆಗಿರುತ್ತೆ, ಆರ್ PUC ಅದರ ರಿಲೇಟೆಡ್ ಇರುವಂತಹ ಒಂದು ವಿದ್ಯಾರ್ಹತೆ ಸಹ ಆಗುತ್ತೆ. ದೆನ್ ಇದು ಅರ್ಜಿ ಸಲ್ಲಿಸಲು ದಿನಾಂಕ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ, ಸೊ ಇನ್ನು ವಯಸ್ಸಿನ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗಗಳಿಗೆ 40 ವರ್ಷ, ಪ್ರವರ್ಗ A, B, C ಬಂದು 43 ವರ್ಷ, SC ST 45 ಇಯರ್ಸ್ ಆಗಿರುತ್ತೆ. ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಲು ದಿನಾಂಕ ಬಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು 11/7/2023 ಇದರ ಅರ್ಜಿ ಸಲ್ಲಿಸಲು ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕ ಬಂದು 30/7/2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 31/7/2026 ಆಗಿರುತ್ತೆ. ಸೊ ಇದಕ್ಕೆ ಫೀಸ್ ಎಷ್ಟು ಇಟ್ಟಿದ್ದಾರೆ ಅಂತಂದರೆ, ಸೊ ಯೂಶಲಿ KA ಪ್ರವರ್ಗ 2A 2B 3A 3B ಒಂದು 750, SC ST 500 ಆ್ಯಂಡ್ ವಿಕಲಚೇತನರಿಗೆ 250. ಪರೀಕ್ಷಾ ದಿನಾಂಕನೂ ಅನೌನ್ಸ್ ಮಾಡಿದ್ದಾರೆ. ಸೊ ಯಾವಾಗ ಅಂತಂದರೆ 4/10/2026, 4/10/2026. ಪೇಪರ್ 1 ಬೆಳಗ್ಗೆ ಇರುತ್ತೆ, ಪೇಪರ್ 2 ಮಧ್ಯಾಹ್ನ ಇರುತ್ತೆ. ಸೊ ಇದು ಟೆಂಪ್ರವರಿ ಡೇಟ್ನ ಬಿಟ್ಟಿರೋ ಅಂಥದ್ದು. ಓಕೆ, ಅಕ್ಟೋಬರಲ್ಲಿ ಎಕ್ಸಾಮ್ ಇರುತ್ತೆ, ಪೇಪರ್ 1 ಪೇಪರ್ 2. ಇನ್ನು ನಾನ್ ಎಚ್ ಕೆ ಎಷ್ಟು ನೋಟಿಫಿಕೇಷನ್ ಇದೆ ಅಂತಂದರೆ, ಸೊ ಇದು ಎಚ್ ಕೆ ಒಂದು ಕಲಬುರಗಿ 40 ಪೋಸ್ಟು, ಬೀದರ್ 17, ರಾಯಚೂರು 10 ಆಗಿರುತ್ತೆ. ಒಟ್ಟು 67 ಪೋಸ್ಟ್ ಕಾಲ್ಫರ್ ಆಗಿದೆ. ಸೊ ಇದಕ್ಕೆ ವಿದ್ಯಾರ್ಹತೆ ಕೂಡ ಸೇಮ್ ಇರುತ್ತೆ ಮತ್ತು ಅದರ ಅರ್ಜಿ ಆಹ್ವಾನ ಕೂಡ ಒಂದು ಸೇಮ್ ಇರೋವಂಥದ್ದು. ಸೊ ಇಷ್ಟು VA ಸಂಬಂಧಿಸಿದಂಗೆ ಒಂದು ಚಿಕ್ಕ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.